ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಸರ್ಕಾರಿ ಶಾಲೆಗಳನ್ನು ಡಿಜಿಟಲೀಕರಣ ಮಾಡುವುದು ನಮ್ಮ ಅಂಗಸಂಸ್ಥೆಗಳ ಉದ್ದೇಶವಾಗಿದೆ ಎಂದು ಆನ್ಲೈನ್ ಇನ್ಸ್ಟ್ರುಮೆಂಟ್ಸ್ ಇಂಡಿಯಾ ಲಿಮಿಟೆಡ್ ಕೋ-ಫೌಂಡರ್ ಶಿವಾನಂದ ಮಹಾಶೆಟ್ಟಿ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಆನ್ಲೈನ್ ಇನ್ಸ್ಟ್ರುಮೆಂಟ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು ಬಿಜಿ ಬೆಲ್ಲದ್ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ ಕಬ್ಬೂರ್ ಇವರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಪ್ರಯುಕ್ತ ಹುಕ್ಕೇರಿ ತಾಲೂಕಿನ ಕನ್ನಡ ಸರಕಾರಿ 50 ಶಾಲೆಗಳಿಗೆ ಉಚಿತವಾಗಿ ಡಿಜಿಟಲ್ ಶಿಕ್ಷಣ ಉಪಕರಣಗಳು, ಶಾಲಾ ಕೊಠಡಿಗಳ ನವೀಕರಣ, ಶುದ್ಧ ಕುಡಿಯುವ ನೀರಿನ ಘಟಕ, ಪೀಠೋಪಕರಣಗಳು ಮತ್ತು ಆಟೋಪಕರಣಗಳ ವಿತರಣಾ ಸಮಾರಂಭ ಜರುಗಿತು. ಪಟ್ಟಣದ ವಿಶ್ವರಾಜ ಭವನದಲ್ಲಿ ಜರುಗಿದ ಸಮಾರಂಭವನ್ನು ನಿಡಸೋಶಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಕತ್ತಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೇದಿಕೆ ಮೇಲೆ ಪ್ರಕಾಶ್ ಬೆಲ್ಲದ್, ಮಹಾವೀರ್ ನಿಲಜಗಿ, ರಾಜೇಶ್ವರಿ ಮಹಾಶೆಟ್ಟಿ, ಸುರೇಶ್ ಬೆಲ್ಲದ್, ಸಂದೀಪ್ ಹಿರೇಮಠ್ ಉಪಸ್ಥಿತರಿದ್ದರು. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಸಾವಿರಾರು ಕೋಟಿಯ ಆಸ್ತಿ ಹೊಂದಿದ ಈ ಭಾಗದ ಸುಪುತ್ರರಾದ ಮಹೇಶ್ ಬೆಲ್ಲದ್ ಮತ್ತು ಶಿವಾನಂದ ಮಹಾಶೆಟ್ಟಿ ಅವರು ತಮ್ಮತನವನ್ನು ಮರೆತು ತಾವು ಸಂಪಾದಿಸಿದ ಹಣದಲ್ಲಿ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಮಾಡಲು ಇಂದು 1 ಕೋಟಿ ರೂಪಾಯಿಗಳ ಉಪಕರಣಗಳನ್ನು ಸರ್ಕಾರಿ ಶಾಲೆಗಳಿಗೆ ನೀಡುತ್ತಿರುವುದು ಅವರ ದೊಡ್ಡತನ ಎತ್ತಿ ತೋರಿಸುತ್ತದೆ ಎಂದರು. ಆದರೂ ಸಹಿತ ನಾವು ಮೆಚ್ಚಬೇಕಾದದ್ದು, ಸಾವಿರಾರು ಕೋಟಿ ಗಳಿಸಿರೂ ಸಹಿತ ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ನನ್ನ ಶಾಲೆ, ನಾ ಕಲಿತ ಶಾಲೆ, ನನ್ನ ಊರು, ನನ್ನ ಭಾಗ, ನನ್ನ ಜಗತ್ತು, ನನ್ನ ಜನರಿಗಿರ್ತಕ್ಕಂಥ ಸಮಸ್ಯೆ ಅವುಗಳನ್ನ ಇನ್ನು ಬಿಟ್ಟು ಕೊಡದೆ ಹೂವಿಲ್ಲ ಹೂವಿನ ಪಕಳಿಯನ್ನು ಕೊಡೋದ್ರ ಮುಖಾಂತರ ತಾವು ಎಲ್ಲಿ ಕಲಿತು ಬೆಳೆದು ದೊಡ್ಡವರಿಬ್ಬರು ಆಗಿದ್ದಾರೆ, ಮಹೇಶ್ ಬೆಲ್ಲದವರು, ಶಿವಾನಂದ ಮಹಾಶೆಟ್ಟಿ ಅವರು, ಆ ಮಣ್ಣಿನ ಋಣವನ್ನ ತೀರಿಸುವಂತ ಕೆಲಸ, ಸ್ವಲ್ಪ ಮಟ್ಟಿಗೆ ತೀರಿಸುವಂತ ಕೆಲಸ ಅವರು ಈ ಮುಖಾಂತರ ಶೈಕ್ಷಣಿಕ ರಂಗದ ಮುಖಾಂತರ 50 ಶಾಲೆಗಳಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳನ್ನ ಇವತ್ತಿನ ದಿವಸ ಸಾಂಕೇತಿಕವಾಗಿ ದಾನವನ್ನು ಮಾಡಿದ್ದಾರೆ. ನಂತರ ಇತ್ತೀಚೆಗೆ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕಿರಣ್ ಕಮತೆ ಮತ್ತು ಬಸವರಾಜ್ ಪಾಟೀಲ್ ಇವರನ್ನು ಸತ್ಕರಿಸಿ ಅಭಿನಂದಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆನ್ಲೈನ್ ಇನ್ಸ್ಟ್ರುಮೆಂಟ್ಸ್ ಕಂಪನಿ ಕೋ-ಫೌಂಡರ್ ಶಿವಾನಂದ ಮಹಾಶೆಟ್ಟಿ, ನಾವು ಕೊಡಮಾಡುವ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನು ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ನೀಡುತ್ತಿದ್ದೇವೆ. ನಾವು ಈ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡಿದ್ದರಿಂದ ಹುಕ್ಕೇರಿ, ಚಿಕ್ಕೋಡಿ ಭಾಗದ ಶಾಲೆಗಳಿಗೆ ಉಚಿತವಾಗಿ ನೀಡುತ್ತಿದ್ದು, ಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಏನು CSR ಆಕ್ಟಿವಿಟಿನಲ್ಲಿ ಒಂದು ಇದನ್ನು ಕಾರ್ಯಕ್ರಮ ಹಾಕಿದ್ದೀವಿ. ಸ್ಪೆಷಲಿ ಓನ್ಲಿ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಏನು ವಿಷಯ ಏನಂದರೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫಂಡ್ ಇರುತ್ತೆ, ಫೀ ಕಲೆಕ್ಷನ್ ಮಾಡ್ತಾರೆ. ಏನಾದರೂ ಒಂದು ಅವರು ಕೊಡಲಿಕ್ಕೆ ಜನ ಇದ್ದಾರೆ. ಬಟ್ ಈ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಹುಡುಗರಿಗೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ತುಂಬ ಕಷ್ಟ. ಅದ್ರ ಸಲುವಾಗಿ ನಾವು ಎಸ್ಪೆಷಲಿ ಹುಕ್ಕೇರಿ ತಾಲೂಕನ್ನು ಮತ್ತು ಚಿಕ್ಕೋಡಿ ತಾಲೂಕು ಮತ್ತು ಸುತ್ತಮುತ್ತ ತಾಲೂಕನ್ನು ಆಯ್ಕೆ ಮಾಡಿರೋದೇನೆಂದರೆ, ನಾವು ಇದೇ ಭಾಗದಿಂದ ಹೋಗಿರೋದು. ಇದೇ ನಮ್ಮ ಕ್ಷೇತ್ರದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಮತ್ತೆ ಫುಲ್ ರಾಜ್ಯಾದ್ಯಂತ ಇದನ್ನ ಕಾರ್ಯಕ್ರಮ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಇನ್ನೂ ಒಂದು 20-25 ವರ್ಷ ಇದು ಹಾಗೆ ನಾವು ಕಂಟಿನ್ಯೂಸ್ ಇಡ್ತಾ ಇದ್ದೀವಿ ಎವ್ರಿ ಇಯರ್. ನಂತರ ಗಣ್ಯರು ಸುಮಾರು 50 ಶಾಲೆಗಳಿಗೆ AI ತಂತ್ರಜ್ಞಾನ ಆಧಾರಿತ ಇಂಟರ್ಯಾಕ್ಟಿವ್ ಬೋರ್ಡ್ಗಳನ್ನು SDMC ಸದಸ್ಯರ ಸಮ್ಮುಖದಲ್ಲಿ ಮುಖ್ಯೋಪಾಧ್ಯಾಯರಿಗೆ ಹಸ್ತಾಂತರಿಸಿದರು. ಮಹೇಶ್ ಬೆಲ್ಲದ್ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಕಳೆದ 7-8 ವರ್ಷಗಳಿಂದ ಹುಕ್ಕೇರಿ, ಚಿಕ್ಕೋಡಿ, ರಾಯಬಾಗ್, ಮೂಡಲಗಿ ತಾಲೂಕಿನ
ಸರ್ಕಾರಿ ಶಾಲೆಗಳಿಗೆ ಇಂಟರ್ಯಾಕ್ಟಿವ್ ಬೋರ್ಡ್ ಜೊತೆಗೆ ಶಾಲಾ ಉಪಕರಣಗಳನ್ನು ನೀಡುತ್ತಿದ್ದು, ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡು ಒಳ್ಳೆಯ ನಾಗರಿಕರಾಗಬೇಕು ಎಂದು ವಿನಂತಿಸಿದರು. ಸರಿಯಾಗಿ ಇದನ್ನು ಬಳಕೆ ಮಾಡ್ಕೋಬೇಕು, ವಿದ್ಯಾರ್ಥಿಗಳಿಗೆ ಬಳಕೆ ಮಾಡಲಿಕ್ಕೆ ಬಿಡಬೇಕು. ಗುರುಗಳಾದಂಥವರು ವಿದ್ಯಾರ್ಥಿಗಳಿಗೆ ಬಳಕೆ ಮಾಡಲಿಕ್ಕೆ ನೀವು ವಿದ್ಯಾರ್ಥಿಗಳಿಗೆ ಬಿಡಬೇಕು. ಯಾಕೆಂದರೆ ಎಲ್ಲ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇದ್ದಾವೆ ಹುಡುಗರೀಗ, ಅದನ್ನೇ ತಾವೇ ಆಟೋಮೆಟಿಕ್ ಆಗಿ ಬಳಕೆ ಮಾಡ್ಕೊತಾ ಹೋಗ್ತಾ ಇರ್ತವೆ. ಈ ಕೊಡ್ತಾ ಇರೋದು 5ನೇ ಕಂತಿದು. ಅದಕ್ಕೆ ಮಕ್ಕಳಲ್ಲಿ ಡಿಜಿಟಲೀಕರಣ ಆಗಬೇಕಾದ್ರೆ ಈ ಪ್ರಾಡಕ್ಟು ಭಾಳ ಅನುಕೂಲ ಆಗುತ್ತೆ. ನಿಮ್ಮ ಶಿಕ್ಷಣಕ್ಕೆ, ನಿಮ್ಮ ಮುಂದಿನ ಪೀಳಿ ವಿದ್ಯಾರ್ಥಿ ಶಿಕ್ಷಣಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ಒಂದು ಅನುಕೂಲ ಮಾಡಿಕೊಡಿ. ಈ ಸಂದರ್ಭದಲ್ಲಿ ರಾಜೇಶ್ವರಿ ಮಹಾಶೆಟ್ಟಿ, ಅನಿತಾ ಬೆಲ್ಲದ್, ಸಂದೀಪ್ ಮಹಾಶೆಟ್ಟಿ, ಶ್ರೇಯಸ್ ಸಂಪಗಾಮಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಎಎಸ್ ಪದ್ಮನ್ನವರ್, ಎಂಡಿ ಬಡಿಗೇರ್ ಸೇರಿದಂತೆ ವಿವಿಧ ಶಾಲಾ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿವಾನಂದ ಮಹಾಶೆಟ್ಟಿ ಮತ್ತು ಮಹೇಶ್ ಬೆಲ್ಲದ್ ಅವರ ಶಾಲಾ ದಿನದ ಸ್ನೇಹಿತರು ಉಪಸ್ಥಿತರಿದ್ದರು.